ನಕ್ಸಲರನ್ನ ಮುಖ್ಯವಾಹಿನಿಗೆ ತರುವಲ್ಲಿ ಸಿಎಂ ಸಕ್ಸಸ್ ಆಗಿದ್ದಾರೆ. ಆಡಳಿತ ವೈಫಲ್ಯದ ಬಗ್ಗೆ ವಿಪಕ್ಷಗಳ ಟೀಕೆಗೆ ಮುಖಾಂತರವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ನಕ್ಸಲ್ ಮುಕ್ತ ಕರ್ನಾಟಕ ಮಾಡುವಲ್ಲಿ ಸಿಎಂ ಯಶಸ್ವಿ ಆಗಿದ್ದಾರೆ. ನಕ್ಸಲ್ ಮುಕ್ತ ಕರ್ನಾಟಕ ಮಾಡಿದ ಹೆಗ್ಗಳಿಕೆಗೆ ಸಿಎಂ ಪಾತ್ರರಾಗಿದ್ದಾರೆ. 3 ದಶಕಗಳ ಬಂದೂಕು ಹೋರಾಟಕ್ಕೆ ಫುಲ್ ಸ್ಟಾಪ್ ಅನ್ನ ಇಡಲಾಗಿದೆ. ನಕ್ಸಲರ ಬೇಡಿಕೆ ಈಡೇರಿಸುವಂತ ಭರವಸೆಯನ್ನ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನೀಡಿದ್ದಾರೆ. ಜೊತೆಗೆ ಪ್ರಗತಿಪರರ ವಿಶ್ವಾಸವನ್ನು ಗಳಿಸೋಕೆ ಯಶಸ್ವಿಯಾಗಿದ್ದಾರೆ ಸಿಎಂ. 3 ದಶಕಗಳ ಬಂದೂಕು ಹೋರಾಟಕ್ಕೆ ಫುಲ್ ಸ್ಟಾಪ್ ಅನ್ನ ಇಡುವಲ್ಲಿ ಯಶಸ್ವಿಯಾಗಿರುವಂತದ್ದು ಸಿಎಂ. ನಕ್ಸಲರ ಬೇಡಿಕೆಗಳು ಏನೇನಿದ್ವು, ಸಾಕಷ್ಟು ಬೇಡಿಕೆಗಳನ್ನ ಇಟ್ಕೊಂಡಿದ್ರು. ಆ ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ಹಿನ್ನೆಲೆಯಲ್ಲಿಯೇ ಸಿಎಂ ಸಮ್ಮುಖದಲ್ಲಿಗೆ ನಕ್ಸಲರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಮುಕ್ತವಾಗಿ ಹೋರಾಟವನ್ನು ಮಾಡಿ, ನಿಮ್ಮ ಪ್ರಶ್ನೆಗಳು ಏನೇ ಇರ್ಬೋದು, ಹೋರಾಟಗಳು ಏನೇ ಆಗಿರ್ಬೋದು, ಅದು ಯಾವಾಗಲೂ ಕೂಡ ಮುಕ್ತವಾಗಿರಲಿ ಅನ್ನುವಂಥ ಸಲಹೆಯನ್ನು ಕೊಡಲಾಗಿತ್ತು. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅನ್ನೋದನ್ನು ಕೂಡ ಹೇಳಲಾಗಿತ್ತು. ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಈ ಬೆನ್ನಲ್ಲೇ ಅವರನ್ನು ನಿನ್ನೆ ನಕ್ಸಲ್ ಮುಕ್ತ ಕರ್ನಾಟಕ ಮಾಡುವಂಥ ನಿಟ್ಟಿನಲ್ಲಿ ಸಿಎಂ ಯಶಸ್ವಿಯ ಹಾದಿಯನ್ನು ಹಿಡಿದಿರುವಂಥದ್ದು. ನಿನ್ನೆ ಬೆಂಗಳೂರಿನಲ್ಲೇ ಅವರನ್ನು ಏನು ಹೋರಾಟ ಮಾಡ್ತಾಯಿದ್ರು, ವಿಭಿನ್ನವಾದಂಥ ಹೋರಾಟದ ಹಾದಿ ಬೇಡ, ನ್ಯಾಯಯುತವಾದಂಥ ಹೋರಾಟ ಇರಲಿ ಅಂತ ಕರೆದುಕೊಂಡು ಬರಲಾಗಿದೆ. ಸೊ ಇದೊಂದು ರೀತಿಯಾದಂಥ ಹೆಗ್ಗಳಿಕೆ, ಹೆಮ್ಮೆಗೂ ಕೂಡ ಕಾರಣರಾಗ್ತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಆ ಒಂದು ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ. ಇಲ್ಲಿವರೆಗೂ ನಕ್ಸಲ್ ಮುಕ್ತ ಕರ್ನಾಟಕ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗಿದ್ರೂ ಕೂಡ ಅದು ವರ್ಕೌಟ್ ಆಗಿರಲಿಲ್ಲ. ಆದರೆ ಈಗ ನಕ್ಸಲ್ ಮುಕ್ತ ಕರ್ನಾಟಕ ಮಾಡಿದಂಥ ಹೆಗ್ಗಳಿಕೆ ಸಿಎಂಗೆ ಸಿಗ್ತಾ ಇದೆ.